ಅಲ್ಲ ಮರ ಇದು ಹಿಂಗಲ್ಲ ಇದು ಹಿಂಗಲ್ಲ ಮರ ಬಂದ್ಮೇಲೆ ಲವ್ ಆದದ್ದು ಇವರಿಗೆ ಒಂದು ಲವರ್ ಉಂಟು. ಇವರಿಗೆ ಆ ಲವರಿಗೆ ಫೋನ್ ಮಾಡಿದ್ದಾರೆ. ಇವರು ಅಡಿಗೆ ಮಾಡ್ಬೇಕು ಸ್ವಲ್ಪ ಒಂದು ತಾಸು 1 ಗಂಟೆ ನಾನು ಬಿಸಿ ಇರ್ತೇನೆ ಅಂತ ಹೇಳ್ತು. ಅವಳು ಲವರ್ ಸಿಟ್ ಮಾಡ್ಕೊಂಡು ನಿಮ್ಗೆ ನಾನು ತೊಂದರೆ ಕೊಡುದಿಲ್ಲ ಅಂತ ಹೇಳ್ತು. ಇವ್ರು ಸಮಾಧಾನ ಮಾಡಕ್ಕೆ ಪಟ್ಟ ಶ್ರಮ ಅಷ್ಟಿಷ್ಟಲ್ಲ. ಕಣ್ಣಾಗ ನೀರ್ ಹಾಕಿ ಗಡ್ಡೆ ಎಲ್ಲ ಹಣ್ಣಾಗಿ ಹೋಯ್ತು. ಅವ್ರು ಹೇಳ್ತಾರೆ ಕಡೆಗೂ ಹಂಗಲ್ಲ ಮರೈತಿ ಅದು. ಮಾರುತಿ ಪ್ರವಾಸ ತಂಡದ ಡೈರೆಕ್ಟರ್ ಆಗಿ ಎಸ್ ಮಾರುತಿ ನಾಯ್ಕ್ 2007 ಕಾರ್ಯನಿರ್ವಹಿಸ್ತಾರೆ. ಈ ಪ್ರವಾಸ ತಂಡ ಹೇಗೆ ರಚನೆ ಆಯಿತು ಅಂತ ಅವರಿಂದನೇ ಕೇಳೋಣ. ತಂಡದ ನೂತನ ಅಧ್ಯಕ್ಷರಾಗಿ ಮಂಗಲ್ ಎಂ ನಾಯ್ಕ್ ಇವರು ಆಯ್ಕೆಯಾಗಿರುತ್ತಾರೆ. ಇವರು ಈ ಪ್ರವಾಸ ತಂಡದ ಬಗ್ಗೆ ಏನ್ ಹೇಳ್ತಾರೆ ನೋಡೋಣ. ಅವರು ಗಡಿವೀರ ದೇವಸ್ಥಾನದ ಪೂಜಾ ಮೇಲೆ ಮುಖ್ಯ ಅರ್ಚಕರು. ಗೋಳಿವೀರ ದೇವಸ್ಥಾನದ ಮುಖ್ಯ ಪ್ರಧಾನ ಅರ್ಚಕರಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಹಾಗೂ ನಮ್ಮ ಶ್ರೀ ಆಂಜನೇಯನ ಫೋಟೋಗೆ ಹಾರವನ್ನು ಹಾಕಿ ಈಗ ಪೂಜೆಯನ್ನು ಮಾಡ್ತಾ ಇದ್ದಾರೆ. ನಮ್ಮ ಬಸ್ಸಿಗೆ ಪೂಜೆ ನಡೀತಾ ಇದೆ. ಕೃಷ್ಣನವರು ಅರ್ಚಕರಾಗಿ ಅಣ್ಣ ತುಂಬಾ ಒಳ್ಳೆಯವರು. ಅಣ್ಣ ನಿಮ್ಮ ಹೆಸರೆಂತ? ನಂದು ನುಂಗಿ ಸರಿ ಮಾಡ್ಕಂತೀವ್ರೆ. ಹೀಗೆ ಏನಾಗ್ಬೇಕಿತ್ತು? ಎಷ್ಟು ತಿಂತ್ರಿ ದಿನಕ್ಕೆ? ತಿನ್ನಕ್ಕೆ ಎಷ್ಟು ಆಗ್ತದೆ? ಇದಕ್ಕೇನಾದ್ರು ಒಂದ್ ಸ್ವಲ್ಪ ರಸ ಇದ್ರೆ ತಿನ್ನಕ್ಕೆ ಆಗ್ತದೆ, ಒಳ್ಳೆ ಆಗ್ತದೆ. ಇದು ನೋಡಿ ಸ್ವಲ್ಪ ನಾವು ಬಿಡಾಕ್ತಾರೆ. ಇದು ಲೇಟ್ ಅಲ್ಲಿ ಯಾರು ಬಿಡಬಾರ್ದು. ಕಾಟ್ನಲ್ಲಿ ಬಿಡ್ತು. ಓಕೆ. ನಮ್ಮ ಗಜ್ಜು ನಾಯ್ಕ್ ಟೀಮ್ ಅವ್ರದ್ದು ಇವತ್ತು ವಿತರಣೆ. ಈಗ ಅವಲಕ್ಕಿ ಒಗ್ಗರಣೆಯನ್ನು ಮಾಡಿದವರು ಬೇರೆ, ತಯಾರಕರು ಬೇರೆ, ವಿತರಣೆ ಮಾತ್ರ ಈ ಗಜು ನಾಯ್ಕ ಟೀಮ್ ಅವರದು. ಇವತ್ತು ಇದೆ ಯಾರ್ದು ತಿಂಡಿ ಮಾಡೋದೇ ಏನಾಗಿ ಶ್ರೀಕಂಠ ನಾಯ್ಕರವರು ಮಾಡ್ತಾರೆ. ಆದ್ರೆ ಇವತ್ತು ಇದ್ದಾರೆ. ಆದ್ರೆ ಅವರಿಗೆ ಇವತ್ತು ತಂಡ ಸಹಾಯ ಮಾಡಿದೆ. ಇವರು ಕೂಡ ತುಂಬಾ ಹೆಲ್ಪ್ ಮಾಡ್ತಾರೆ ಅವರಿಗೆ. ಮುಖ್ಯ ಅದೆರಡು ತಾಟು ತಿಂತ ಒಬ್ಬಿಗೆ ಬೇಕು. ಹೊಟ್ಟೆ ಬರಲುಂಟು ಅವ್ರದ್ದು. ಉಪಹಾರ ವ್ಯವಸ್ಥೆ ರಾಘು ನಾಯ್ಕ್ ತಂಡದವ್ರದ್ದು. ಟೂರಿಸ್ಟ್ ಸಂಘದವರಿಗೆ ಒಂದು ನಮಸ್ಕಾರ. ಫಸ್ಟಿಗೆ ನಾನು ಬರಬಾರ್ದು ಅಂತಾನೆ ಆಗಿತ್ತು, ನಂಗೆ ಆಗೋದಿಲ್ಲ ಅಂತ ಅನ್ಕೊಂಡಿದ್ದೆ. ಆಮೇಲೆ ಗೀತವ್ರು ಹೇಳಿದ್ರು ನಿಮಗೆ ಬರೋಕ್ಕಾಗೋದಿಲ್ಲ ಬೇಡ ಅಂತೇಳಿ. ಇಲ್ಲ ನಾನು ಬರ್ತೀನಿ, ಹೇಗಾದರೂ ಅಡ್ಡಿಲ್ಲ, ನಾ ಬರಬೇಕು, ನಮ್ಮದು 3 ಸೀಟ್ ಅಂತೂ ಖಾಯಮ್ಮ, ನಾ ಬರ್ತೀನಿ ಅಂತಲೇ ಹೇಳಿದ್ದೆ ಅವರಿಗೆ. ಆಮೇಲೆ ಆದರೂ ನಂಗೆ ಆ ದೇವ್ರ ದಯದಿಂದ ನಾನು ಎಲ್ಲ ಸ್ಥಳನೂ ನೋಡಿದೆ. ನಂಗೆ ಮೇಲ್ಕೋಟೆ ಹತ್ತಬೇಕಾದ್ರೆ ತುಂಬ ಎದೆ ನೋವೆಲ್ಲ ಶುರುವಾಗೋಯ್ತು. ಆಮೇಲೆ ಅಂದ್ಕೊಂಡೆ ನಾನು ಹತ್ತುತ್ತೀನೋ ಇಲ್ಲೋ ಅಂತ ಹೇಳ್ಕೊಂಡೆ. ಅದು ಹತ್ತಿದ ನಂತರ ನಂಗೆ ತುಂಬ ಖುಷಿ ಆಯಿತು. ನಾವಂತೂ ಯಾವ ಟೂರಿಗೂ ಯಾವುದಕ್ಕೂ ಹೋಗೋದಕ್ಕಾಗೋದೇ ಇಲ್ಲ, ನಮಗೆ ಯಾರು ಕರ್ಕೊಂಡು ಹೋಗೋದಕ್ಕೂ ಆಗೋದಿಲ್ಲ. ಅದು ಈ ಸಂಘದಿಂದ ಮಾತ್ರ ನಾನು ಟೂರ್ ಅಂತ ಹೇಳ್ಕೊಂಡು ತುಂಬ ದೇವ್ರ ಸ್ಥಳಗಳನ್ನ ನೋಡ್ಕೊಂಡು ಬಂದಿದ್ದೀನಿ. ಇವತ್ತು ಅಷ್ಟೇ ದೇವ್ರ ನೋಡೋಕೆ ಹೋಗಿದ್ದಾಗೂ ಅಷ್ಟೇ ನನಗೆ ಹತ್ತಕ್ಕೆ ಆಗ್ತಾ ಇರಲಿಲ್ಲ. ನಾನು ಹತ್ತೋದಿಲ್ಲ, ನೀವೆಲ್ಲ ಹೋಗಿ ಅಂತ ಹೇಳಿ ನನ್ನ ಮಕ್ಕಳ ಹತ್ರನೂ ಹೇಳಿದ್ದೆ. ಆಮೇಲೆ ನೋಡೋಣ ಯಾಕಾಗೋದಿಲ್ಲ ಅಂತ ಹೇಳ್ಕೊಂಡು ಮತ್ತೆ ಹತ್ತದೆ. ಆ ದೇವ್ರಿಗೆ ಕೈ ಮುಕ್ಕೊಂಡು ಬಂದಿದ್ದೆ. ನಂಗೆ ಅದು ತುಂಬ ಇಷ್ಟ ಆಯಿತು. ಮತ್ತು ಇನ್ನೊಂದು ನನ್ನ ರಿಕ್ವೆಸ್ಟು, ಹಿಂದ್ಗಡೆ 5 ಸೀಟ್ ಇದೆಯಲ್ಲ, ಅದು ಜೆಂಟ್ಸ್, ಲೇಡೀಸಿಗೆ ಬೇಡ, ಜೆಂಟ್ಸಿಗೆ ಅಂತಲೇ ಇಟ್ಟುಬಿಡಿ. ಯಾಕಂದರೆ ಗಂಡು ಮಕ್ಕಳು ಇರ್ತಾರೆ, ಅವ್ರಿಗೆ ಅದು 5 ಸೀಟ್ಗಳು ರಿಸರ್ವೇಷನ್ ಇದೆ. ಯಾಕಂದರೆ ಮುಂದ್ಗಡೆದು ವಯಸ್ಸಾದವರಿಗೆ ಸ್ವಲ್ಪ ಮುಂದಿರಲಿ, ಅವರಿಗೆಲ್ಲ ಕೊಟ್ಕೊಂಡು ಗಂಡು ಮಕ್ಕಳಿಗೆ ಹಿಂದ್ಗಡೆ ಸೀಟ್ಗಳು ಕೊಡಿ. ಯಾಕೆ ಅಂತ ಹೇಳಿ ನಿಮಗೆ ಗೊತ್ತು, ಹೆಣ್ಮಕ್ಳು ಪ್ರಾಬ್ಲಮ್ ಏನು ಅಂತ ಹೇಳಿ ಗೊತ್ತಿರತ್ತೆ. ಅದ್ರ ಸಲುವಾಗಿ ನಾನು ಹಿಂಗೆ ಹೇಳ್ತಿರೋದು. ಮತ್ತೆ ತಪ್ಪು ತಿಳ್ಕೊಬೇಡಿ ಯಾರಾದರೂ ಹಿಂಗೆ ಹೇಳಿದ್ರು ಅವರು ಅಂತ ಹೇಳ್ಕೊಂಡು. ಮತ್ತೆ ನನ್ನಿಂದ ಯಾರಿಗಾದ್ರೂ ಮತ್ತೆ ನನ್ನ ಮಕ್ಕಳಿಂದ ಯಾರಿಗಾದ್ರೂ ಏನಾದರೂ ತೊಂದರೆ ಆದರೆ ದಯವಿಟ್ಟು ಕ್ಷಮಿಸಿ.
ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ಈಗ ಟೂರ್ ಬರ್ಲಿಕ್ಕಾಗಂಡೆ 10 ದಿವಸ ಆಯಿತು. ನಮಗೆ ಏನಾದರೂ ತಪ್ಪಾದರೆ ಕ್ಷಮಿಸಿ. ನಾನು ಹೇಳೋದಂದರೆ ನಮ್ಮ ಗಣಪತಿ ಅಣ್ಣಗೆ ಹೆಚ್ಚು ಹೇಳಬೇಕು. ಪ್ರತಿ ಅಡುಗೆ ಕೆಲಸದಲ್ಲೂ ಅವರು ಹೆಲ್ಪ್ ಮಾಡಿದ್ದಾರೆ. ಗಣಪತಿ ಅಣ್ಣಗೆ ನಾನು ಒಂದು ಅಭಿನಂದನೆ ನಂದು. ನಮ್ಮ ಡ್ರೈವರ್ಗೆ ಸ್ವಲ್ಪ ಅಭಿನಂದನೆ ಮಾಡ್ತೀನಿ. ಯಾಕಂದ್ರೆ ಅವನಿಂದ ನಾವು ಆರಾಮ ಕಾಣ್ತಾ ಜಗೋಣ ಜಗೋಣ ಮೈ ಮೇಲೆ ಹಸ್ಕೊಂಬೇಡ, ಅಲ್ಲ ಕಮ್ತದ ಅದು. ಮಾದೇಶ್ವರ ದಯಮಾರದೆ ಬರಿದಾದ ಬಾಳಲ್ಲಿ ಬರಬಾರದೆ, ನೀನಿಲ್ಲದೆ ನನಗೆ ಶ್ರೀ ಕ್ಷೇತ್ರ ಮೇಲುಕೋಟೆ ದೇವಸ್ಥಾನದಲ್ಲಿದ್ದೇವೆ. ಈಗ ಬೆಟ್ಟದ ಮೇಲಿರುವ ಶ್ರೀ ಯೋಗ ನರಸಿಂಹ ದೇವಸ್ಥಾನವನ್ನು ದರ್ಶನ ಪಡೆದು ಬೆಟ್ಟದ ಕೆಳಗೆ ಇಳಿತಾ ಇದ್ದೇವೆ. ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತೇನೆ. ಹೀಗೆ ಈ ಪ್ರವಾಸಕ್ಕೆ ಪ್ರೇರಣೆ ಕೊಟ್ಟವರು ಕೃಷ್ಣಾ ಶಿರಾಲೆಯವರು. ಒಂದು 5-6 ವರ್ಷದಿಂದ ನನ್ನ ಹತ್ರ ಸರಿಯಾದ ಪ್ರವಾಸ ಬಗ್ಗೆ ವಿವರಣೆ ಕೊಡ್ತಿದ್ರು ಮತ್ತು ಧಾರ್ಮಿಕ ಕ್ಷೇತ್ರದ ಬಗ್ಗೆ ವಿವರಣೆಯನ್ನು ಕೊಡ್ತಾ ಇದ್ರು. ಅದು ನಮಗೆ ಎಲ್ಲೋ ಅನಿಸ್ತು, ಈ ಪ್ರವಾಸಕ್ಕೆ ಹೋಗಬೇಕು ಅವ್ರ ಜೊತೆಗೆ ಅಂತ ಅನಿಸಿತ್ತು. ಮಧ್ಯದಲ್ಲಿ ಕೊರೋನಾ ಬಂದ್ರಿಂದ ನನಗೆ ಈ ಪ್ರವಾಸಗಳಿಗೂ ಸಹ ಹೋಗಲಿಲ್ಲ, ನಾನು ಹಾಗೆ ಕೇಳಲಿಲ್ಲ. ನನಗೆ ಈ ಸಲ ಹೋಗುವಾಗ ಅವರು ಯಾರೂ ಹೇಳಲಿಲ್ಲ. ನನಗೆ ಬರುವ 1 ತಿಂಗಳ ಹಿಂದೆ ನಂಗೆ ಗೊತ್ತಾಯಿತು. ಇದೇ ಮಾರಾಟ ಕೇಳಿದೆ ನಾನು, ಇವಾಗ ನಾನು ಸರಿಯಾಸ ಮಾಡಲಿಲ್ಲ ಅವರು. ಆದರೂ ನಾನು ಬಿಟ್ಟರೆ ನಾನು ಬರಬೇಕಂತ ನಾನು ಪ್ರಯತ್ನ ಮಾಡಿದ್ರೆ ಮಾತ್ರ ಆಗುದಿಲ್ಲ. ಅದ್ರ ಸಲುವಾಗಿ ಮಾರಿತ 4 ಸಲ ಕೇಳಿದೆ ಅವರಿಗೆ, ಅದು ಸರಿಯಾಗಿ ಅವರು ನನಗೆ ಕರೆಕ್ಟಾಗಿ ಅವ್ರು ಹೇಳಲಿಲ್ಲ ನನಗೆ. ಅದು ನಾವು ಮತ್ತೆ ಸಹ ಬಿಡಲಿಲ್ಲ. ಕಡೆಗೆ ನಮ್ಮ ಸೊಸೆಯರಿದ್ರು, ರಾಘವರಿದ್ರು, ಅವ್ರು ಸಹ ಕೇಳಿದೆ, ಅವರು ಸಹ ಸರಿಯಾಗಿ ಹೇಳಿದೆ, ಬನ್ನಿ ನಾನು ಚೀಟಿ ಕೊಡ್ತೇನೆ, ಬನ್ನಿ ಎಡಿಟ್ ಮಾಡ್ಕೊಂಡು. ಆದ್ರೆ ಎಡಿಟ್ ಮಾಡ್ಕೊಂಡು ಹೋಗುವಂಥ ಇದು ಲಾಂಗ್ ಟೂರ್ ಅಲ್ಲ, ನನ್ನಿಂದ ಮತ್ತೆ ಇವ್ರಿಗೆಲ್ಲ ಉಪದ್ರ ಆಗಬಾರ್ದು ಅಂತ. ಬಟ್ ಮಾರುತಿಯರು ಒಂದಿನ ನಮ್ಮ ಮನೆಯವ್ರ ಸ್ವಲ್ಪ ಸಣ್ಣ ಕೆಲಸ ಇತ್ತು, ಅವಾಗ ಬಂದು ಅವು ಸಹ ಸರಿಯಾಗಿ ಹೇಳಿಲ್ಲ ಅವರು. ಕಡೆಗೆ ಒಂದು 2 ದಿನ ಒಳಗ ನಮ್ಮ ಕೃಷ್ಣವ್ರ ಮತ್ತೆ ಸಿಕ್ಕಿದ್ರು. ನಾನು ಕೇಳಿದೆ, ಕೃಷ್ಣ ಅವರೇ ಎಷ್ಟು ಸೀಟ್ ಉಂಟು ನೀವು ಪ್ರವಾಸ ಹೋದಾಗ? ಬಟ್ 47 ಸೀಟ್ ಉಂಟು. ನನಗೆ ಆವಾಗ ಖುಷಿ ಆಯ್ತಾಗ. ಆವಾಗ ನಾನೆಲ್ಲ ರೆಡಿ ಮಾಡ್ಕೊಂಡು ಬಂದೆ. ವಿಶೇಷವಾಗಿ ನಾನು ಮಾರುತಿ ನಾಯಕವ್ರಿಗೂ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಮತ್ತು ಕೃಷ್ಣ ನಾಯಕರವರಿಗೂ ಸಹ ಧನ್ಯವಾದ ತಿಳಿಸ್ತೇನೆ. ಅದೇ ರೀತಿಯಾಗಿ ಇಲ್ಲಿ ಒಂದು 30-40 ಕುಟುಂಬದಿಂದ ಬಂದಿರಬಹುದು. ನನಗೆ ಹಾಗಾಗ್ತಿಲ್ಲ, ಒಂದೇ ಕುಟುಂಬದ ಸದಸ್ಯರು ಸಹ ಇಷ್ಟೊಂದು ಒಳ್ಳೆಯ ರೀತಿಯಿಂದ ಇರ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ದೇವಸ್ಥಾನಕ್ಕೆ ಹೋಗೋದಾಗಲಿ ಅಥವಾ ಒಂದು ಊಟ ರೆಡಿ ಮಾಡುವಾಗ ಆಗಲಿ ಅಥವಾ ತಿಂಡಿ ರೆಡಿ ಮಾಡೋದಾಗಲಿ ಎಲ್ಲವೂ ರೀತಿ ವಿಶ್ವಾಸದಿಂದ ಎಲ್ಲ ಮಾಡ್ತಾಯಿದ್ರು. ಅದೆಲ್ಲ ನಮ್ಗೆ ತುಂಬ ಕಲಿಸ್ತದೆ. ಇಲ್ಲಿ ಜೀವನದಲ್ಲಿ ಕಲಿಯೋದೇ, ಇಲ್ಲಿ ಪ್ರವಾಸದಲ್ಲಿ ಕಲಿಬೇಕಂತ ಭಾಳ ಉಂಟು. ಈ ಕಲಿತದಿಂದ ಒಂದು ಅಂಶವನ್ನು ನಾವು ಜೀವನ ಉದ್ದಕ್ಕೂ ತಗೊಂಡು ಹೋಗ್ಬೇಕು. ಇದು ನಾವು ಒಂದು ಕುಟುಂಬದಿಂದ ಇಂಥ ಒಂದು ಧಾರ್ಮಿಕ ಕ್ಷೇತ್ರಕ್ಕೆ ಹೋದಾಗ ಈ ಒಂದು ವಾತಾವರಣ ನಾನು ಎಲ್ಲೂ ಕಂಡು ಬಂದಿಲ್ಲ. ನಾನು ಹಿಂದೆ ಪ್ರವಾಸಕ್ಕೆ ಹೋಗಿದೆ,
ಬರ್ನ ಹೋಗಿ ಪೂರ್ಣ ಬಂದಿದ್ದಾರೆ. ಇದು ಸಹ ಒಂದು ಎಂಥದ್ದು ಗೊತ್ತಾಗಲಿಲ್ಲ ನಂಗೆ, ತುಂಬ ಬೇಜಾರು. ಇಲ್ಲಿ ನನಗೆ ದೇವಸ್ಥಾನಕ್ಕೆ ಹೋದಷ್ಟು ಖುಷಿ ಇಲ್ಲ. ಆಗ ನಿಮ್ಮ ಜೊತೆಗೆ ನಾನು ಕಳೆದಲ್ಲ, ಇದು ನಾನು ದೇವರನ್ನ ಕಂಡೆ, ಇದು ದೇವರ ಕಂಡೆ ನಾನು ತುಂಬ ಖುಷಿ ಆಯ್ತು ನನಗೆ. ಇದು ಸಹ ಈ ಪ್ರವಾಸದಿಂದ ಪ್ರತಿ ಇಲ್ಲಿ 3 ವಯೋಮಾನದವರು ಬಂದಿದ್ದಾರೆ, ಚಿಕ್ಕ ಮಕ್ಕಳು ಬಂದಿದ್ದಾರೆ, ಹುಡುಗರು ಬಂದಿದ್ದಾರೆ, ಆಮೇಲೆ ಮಧ್ಯ ವಯಸ್ಸಿನವರು ಬಂದಿದ್ದಾರೆ, ಮತ್ತು ವಿಶೇಷವಾಗಿ ಮಹಿಳೆಯರು ಸಹ ಬಂದಿದ್ದಾರೆ. ನನಗೆ ತುಂಬ ಖುಷಿ ಆಯಿತು. ಎಲ್ಲರೂ ಇಂಥ ಒಂದು ವಾತಾವರಣ ನನ್ನ ಲೈಫ್ನಲ್ಲಿ ಮತ್ತು ಕಾಣೋಕ್ಕೆ ಸಾಧ್ಯ ಇಲ್ಲ. ನೀವು ಸಹ ಇದೇ ರೀತಿಯಾಗಿ ಮುಂದುವರಿಸ್ಕೊಡ್ಬೇಕು. ನಿಮ್ಮ ಮನೆಯಲ್ಲಿ ಪ್ರವಾಸ ಬರ್ತೀರಿ, ಇದೇ ವಾತಾವರಣವನ್ನು ನೀವು ಸೃಷ್ಟಿ ಮಾಡ್ಕೊಂಡು ಹೋಗಬೇಕು. ನೀವು ಕುಟುಂಬದಲ್ಲಿ ಹೋದಾಗ ಈ ಥರ ವಾತಾವರಣ ಇರುವುದಿಲ್ಲ ನಿಮ್ಗೆ. ನಾನು ಎಷ್ಟೋ ಕುಟುಂಬದಲ್ಲಿ ಹೋದಾಗ ನೋಡಿ, ತಿರುಪತಿಗೆ ಹೋಗ್ತರು, ಶಿರ್ಸಿಗೆ ಹೋಗ್ತರು, ಅಥವಾ ಇನ್ಯಾವ ಪ್ರವಾಸ ತಾಣಕ್ಕೆ ಹೋಗ್ತರು. ಈ ಥರ ವಾತಾವರಣ ಇರುವುದಿಲ್ಲ. ಈ ಥರ ವಾತಾವರಣ ಕಾಣಬೇಕು. ಆಗ ನಾವು ಒಂದು ಮಾನವೀಯತೆಯಾಗಿ ಬದುಕಲಿಕ್ಕೆ ಸಾಧ್ಯತೆ ಇರುತ್ತೆ. ಮತ್ತೇನೆಂದರೆ, ಇಲ್ಲಿ ನಮ್ಮ ಮೋಜು ಮಸ್ತಿ ಮಾಡಲಿಕ್ಕೆ ಬರಲಿಲ್ಲ. ಕೆಲವರು ಪ್ರವಾಸಕ್ಕೆಲ್ಲ ಹೋಗ್ತರು, ಮೋಜು ಮಸ್ತಿ ಮಾಡ್ತರು, ಕೆಟ್ಟ ವಿಚಾರ ಮಾಡ್ತರು. ಇಲ್ಲಿ ನಮ್ಮ ತಂಡದಲ್ಲಿ ಎಲ್ಲೂ ಸಹ ಬೇರೆ ನಮ್ಮ ಜೊತೆ ಬಿಟ್ಟು ಎಲ್ಲೂ ಹೋಗಲೇ ಇಲ್ಲ. ನಂಗೆ ಅದು ತುಂಬ ಖುಷಿ ಆಯಿತು ನನಗೆ. ಈಗ ಈ ಮಾರುತಿ ಪ್ರವಾಸ ತಂಡ ಸೂರ್ಯಕೇಂದ್ರ ಇರೋ ತನಕ ಇದನ್ನು ಮುಂದುವರ್ಸ್ಕೊಂಡು ಹೋಗುವಂಥ ಒಂದು ಅನುವಂಶ ಕುಟುಂಬಕ್ಕೆ ಅಂತ ನಾನು ಹೇಳ್ತಾ ಇಷ್ಟು ಮಾತಾಡಲಿಕ್ಕೆ ಕೊಟ್ಟಂಥ ಶ್ರೀ ಮಾರುತಿಯವರಿಗೆ ನಾನು ಧನ್ಯವಾದ ತಿಳಿಸ್ತೇನೆ. ಧನ್ಯವಾದಗಳು ಬಾಬಣ್ಣವರಿಗೆ. ಟೂರಿಸ್ಟ್ ಟೀಮ್ಗೆ ಎಲ್ಲರ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ ಉಪಾಧ್ಯಕ್ಷರು ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ಓದಿದ್ರಲ್ಲಿ ಕೇರಳ ಟ್ರಿಪ್ಪಿಗೆ ಬಂದಿದ್ದೆ. ಅವಾಗ ನನಗೆ ಒಳ್ಳೆ ಖುಷಿ ಅನ್ನಿಸ್ತು. ನಮ್ಮ ತಂಗಿ ಮಗನೂ ಬಂದಿದೆ. ಅದರ ನಂತರ ಈಗ ಮತ್ತೆ ಬರ್ಬೇಕಂತೇಳಿ ನಾನು ಒಬ್ಬನೇ ಬರೋಕ್ಕಾಗಲ್ಲ ಮಾಡ್ಕೇಳಿ ಫುಲ್ ಒತ್ತಾಯ ಮಾಡಿ ಏನೇ ಅಲ್ಲಿ ಬರ್ಬೇಕು, ಇಲ್ಲಾಂದ್ರೆ ನಾನು ಬರುವುದಿಲ್ಲ ಅಂತ ಹೇಳಿದೆ. ಹಂಗೆ ಅಂತೂ ಒತ್ತಾಯ ಮಾಡ್ಕೊಂಡಂತೂ ಬಂದಾನೆ. ಅವಳಿಗೂ ಖುಷಿಯಾಗಿದೆ. ಈಗ ದೇವಸ್ಥಾನಕ್ಕೆ ಇಷ್ಟು ಕಡಿಮೆ ವೆಚ್ಚದಲ್ಲಿ ನಾವು ಇಷ್ಟು ದೇವಸ್ಥಾನ ನೋಡ್ಲಿಕ್ಕೆ ನಮ್ಮಂತ್ರ ಆಗೋದೇ ಇಲ್ಲ ಆಗಿತ್ತು. ಇಷ್ಟು ಒಳ್ಳೆ ಇದಾಯ್ತು ಈಗ ದೇವಸ್ಥಾನ ಇದು ಮಾಡ್ಲಿಕ್ಕೆ. ಎಲ್ಲ ಮಾರುತಿ ಟೀಮ್ನ ಸದಸ್ಯರಿಗೂ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಆದರೆ ಅಂದ್ರೆ ನಾವು ಈಗ ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ಬೇಕಿದ್ರೆ ನಾವು ಅಮೌಂಟ್ ಏನಾದರೂ ಭಟ್ರಿಗೆ ದಕ್ಷಿಣೆ ಹಾಕ್ಬೇಕಿದ್ರೆ ನಮ್ಮ ಹತ್ರ ಅಮೌಂಟ್ ಚಿಲ್ಲರಿ ಇರುವುದಿಲ್ಲ. ಒಂದೊಂದು ಟೈಮ್ ನಾವು ದುಡ್ಡು ಹಿಡ್ಕೋಗಿರೋದಿಲ್ಲ ಆಗಿರ್ತದೆ. ಆವಾಗ ನೀವು ಅಂದರೆ ನಮ್ಮದು ಈಗ ಒಂದು 5,000 ಇರ್ತೀರಿ. ಆ ದೇವಸ್ಥಾನ ಭಟ್ರಿಗಾಗಿ, ಒಂದು ದೇವಸ್ಥಾನಕ್ಕೆ ಹೋದ್ರೆ ಭಟ್ರಿಗೆ ಕೊಡ್ಲಿಕ್ಕಾಗಿ ಒಂದು 100 ರೂಪಾಯಿ ನಮ್ಮ ಜನರ ಮೇಲೆ ಹಾಕೋದಿಲ್ಲ. ಅಂದರೆ ಒಂದು 100 ರೂಪಾಯಿ ನೀವು ಅದನ್ನು ಎತ್ಕೊಂಡು ಅದೊಂದು ಅವರಿಗೆ ಭಟ್ರಿಗೆ ಕೊಟ್ಟರೆ ಅವ್ರಿಗೂ ಒಂದು ಖುಷಿ ಇರ್ತದೆ ದೇವಸ್ಥಾನದ ಇದಕ್ಕೆ. ಅಂದರೆ ಅದೊಂದು ಮಾಡ್ಬೋದನ್ನು ನನ್ನ ಅನಿಸಿಕೆ. ಅದನ್ನು ನೀವು ಬೇಕಾದರೆ ಇದು ಮಾಡ್ಬೋದು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದ. ಊಟದ ವ್ಯವಸ್ಥೆ ತುಂಬಾ ಚೆನ್ನಾಗಿ ನಡೀತಾ ಇದೆ. ಗ್ರೇವಿಯವರು ಮಾಡೋಕ್ಕೆ ವಸಂತ್ ಬ್ರದರ್ ತುಂಬಾ ರೆಡಿ ಮಾಡ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಸ್ಪೀಡಲ್ಲಿ ಈರುಳ್ಳಿಯನ್ನ ಹಚ್ತಾ ಇದ್ದಾರೆ. ಇದೊಂದು ತುಂಬು ಕುಟುಂಬದ ಹಾಗೆ ಎಲ್ಲರೂ ತಮ್ಮ ಕೆಲಸದಲ್ಲಿ ತಮ್ಮ ಕೆಲಸವನ್ನು ತುಂಬ ನಿಷ್ಠೆಯಿಂದ ಅಂತ ಹೇಳೋದಕ್ಕಿಂತ ತುಂಬ ಖುಷಿಯಿಂದ ಮಾಡ್ತಾ ಇದ್ದಾರೆ. ಈ ಒಂದು ಹೀಗೆ ಊಟ ಮಾಡುವುದರಲ್ಲಿ ತುಂಬ ಖುಷಿ ಇದೆ ಮತ್ತು ತುಂಬ ನೆಮ್ಮದಿ ಇದೆ. ಬಡಿಸ್ತಾವನೆ ಎಲ್ಲರೂ ನೋಡಿ ಗಜಿ ಬಡಿಸ್ತಾವನೆ.
ತರಕಾರಿ ಸಾರ ಹಾಕ್ಬಿಟ್ರೆ ಒಟ್ಟಿಗೆ ಶ್ರೀ ಭೂದೇವಿ ಸಮೇತ ಶ್ರೀ ಲಕ್ಷ್ಮೀ ವರಸ್ವಾಮಿ ಲಕ್ಷ್ಮೀ ವರಹನಾಥ ಸ್ವಾಮಿಯ ದಿವ್ಯ ಸಾನ್ನಿಧ್ಯ. ಪ್ರವಾಸದ ಬಗ್ಗೆ ಭಾರತೀಯ ತಂಡಕ್ಕೆ ನನ್ನ ಧನ್ಯವಾದಗಳು. ನಾನು ಸುಮಾರು ಕಡೆ ಎಲ್ಲ ಟ್ರಿಪ್ ಇದು ಮಾಡಿದ್ದೆ, ಪ್ರವಾಸ ಮಾಡಿದ್ದೆ. ಆದರೆ ಇದಕ್ಕೆ ಬಂದಿದ್ದಿದೆ ಫಸ್ಟು. ಇದು 7 ದಿವಸ ಹೆಂಗೆ ಕಳೀತಂತ ಗೊತ್ತಾಗಲಿಲ್ಲ. ಮತ್ತೊಂದು 15 ದಿವಸ ಇದ್ರೆ ಒಳ್ಳೆ ಇತ್ತು. ಅಂದರೆ ಒಳ್ಳೆ ಆಯ್ತು. ಈ ಟೀಮ್ ಮಾತ್ರ ಭಾಳ ಒಳ್ಳೆ ಇದೆ. ಮುಂದಿನ ದಿವಸದಲ್ಲೂ ನಾವು ಬರೋಕ್ಕೆ ಅದಕ್ಕೆ ಇದು ಮಾಡ್ತೀವಿ. ಒಳ್ಳೆ ಇದೆ ಇದು ಟೀಮ್, ಒಳ್ಳೆ ಇದೆ. ಧನ್ಯವಾದಗಳು. ನಾವು ಈಗ ಶ್ರೀರಂಗಪಟ್ಟಣದಲ್ಲಿದ್ದೇವೆ. ಆದಿರಂಗನಾಥ ಸ್ವಾಮಿಯ ದರ್ಶನವನ್ನು ಪಡೆದು ಈಗಷ್ಟೇ ಹೊರಗಡೆ ಬಂದು ಒಂದು ಫೋಟೋವನ್ನು ಕ್ಲಿಕ್ಕಿಸುತ್ತಾ ಇದ್ದೇವೆ. ಶಿವನ ಸಮುದ್ರ ಹೋಗುವ ದಾರಿ ಮಧ್ಯ ಸಮಯ 11:20 ರಾತ್ರಿ. ಊಟವನ್ನು ಮಾಡ್ತಾ ಇದ್ದೇವೆ. ಬಟ್ಟೆ ಚೇಂಜ್ ಮಾಡುವ ಟೆಂಟ್ ರೆಡಿ. ಮಧ್ಯರಂಗನ ಪುಣ್ಯಕ್ಷೇತ್ರ ಶ್ರೀ ಶಿವನ ಸಮುದ್ರ. ಈ ಪ್ರವಾಸಕ್ಕೆ ನಾನು ಬರುವುದಿಲ್ಲ ಅಂತ ಹೇಳಿದ್ರೆ ನಮ್ಮ ಯಜಮಾನರು ತುಂಬಾ ಒತ್ತಾಯ ಮಾಡಿ ಕರ್ಕೊಂಡು ಬಂದಿದ್ದಾರೆ. ಅವರಿಗೂ ಕೂಡ ನನ್ನ ಧನ್ಯವಾದಗಳು. ಈ ಪ್ರವಾಸ ಸ್ಥಳವನ್ನು ನೋಡಿ ನನಗೆ ತುಂಬಾ ಸಂತೋಷವಾಯಿತು. ನಾನು ಸಂಘದಲ್ಲಿ ಹೋದಾಗಲೂ ಈ ರೀತಿ ಆಗ್ಲಿಲ್ಲ. ನನಗೆ ತುಂಬಾ ಸಂತೋಷವಾಯಿತು. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸುತ್ತೇನೆ. ಓದಕ್ಕೆ ಉಗ್ರವಣೆಯನ್ನು ಮಾಡ್ತಾ ಇದ್ದಾರೆ ನೋಡಿ. ಒಂದು ಅವಲಕ್ಕಿ ಒಗ್ಗರಣೆಯನ್ನು ಮಾಡ್ಬೇಕಾದ್ರೆ ಎಷ್ಟು ಜನ ಬೇಕಾಗ್ತದೆ ಅಂತ ನಮಗೆ ಇವತ್ತೇ ಗೊತ್ತಾಗಿದ್ದು ನೋಡಿ. ದೊಡ್ಡ ದೊಡ್ಡ ಮಹಾನುಭಾವರು. ಈಗ ಬೆಲ್ಲ ಚಪ್ಪಲಿ ನೋಡ್ಕ, ಬೆಲ್ಲ ಚಪ್ಪಲಿ ನೋಡ್ಕ.
ಹಾಯ್ ಗಾಯ್ಸ್, ನಾನು ನಿಮ್ಮ ಪ್ರೀತಿಯ ರಘುವೀರ್ ದೇಸಾಯಿ. ಹೇಗಿದೆ ಶ್ರೀ ಮಾರುತಿ ಪ್ರವಾಸ ತಂಡದ ಒಂದು ಅನುಭವ? ಈಗ ನಾವು ಅವರು ಸಸ್ಯ ಮೂಲದವರು. ಅಂಗಡಿ ಇದ್ದಲ್ಲಿ ತಂದು ನಿಲ್ಲಿಸಿದ್ರೆ ದುಡ್ಡು ಜಾಸ್ತಿ ವ್ಯಯವಾಗ್ತದೆ. ಸುತ್ತಮುತ್ತ ಕಾಡು. ನೀವು ಯಾವತ್ತು ಪೇಟೆ ಬದಿಗಿರೋರಲ್ಲ, ಈಗ ಒಂದು ಸಾರಿ ಆದ್ರೂ ಹಳ್ಳಿ ಬದಿಗಿರ್ಲಿ ಅಂತ ಅಲ್ಲ. ಎನಿ ಟೈಮ್ ಪೇಟೆ ಬದಿಗೆ ಇರ್ತೀರಲ್ಲ, ಒಂದ್ ಸ್ವಲ್ಪ ಹಳ್ಳಿ ಕಡೆ ಸಮಯವನ್ನೇ ಕಳೆಯಬೇಕು. ಹಳ್ಳಿ ಜೀವನ ಸುಖಮಯ ಉಂಟು. ಇವರು ನಾರಾಯಣ ನಾಯ್ಕರವರು ಏನೋ ಹೇಳಲಿಕ್ಕೆ ಬಂದಿದ್ದಾರೆ. ಬರಚುಕ್ಕಿ ಫಾಲ್ಸ್ ನಾವೀಗ ಬಂದಿದ್ದೇವೆ. ಟೂರಿಸ್ಟ್ ಸಂಘ ಇವರಿಗೆ ನನ್ನ ಧನ್ಯವಾದಗಳು. ನಾನು ಸುಮಾರು ವರ್ಷದಿಂದ ಟೂರಿಗೆ ಬರ್ತಾ ಇದ್ದೀನಿ. ನಮ್ಮ ಎಲ್ಲಾ ಸದಸ್ಯರು ನನಗೆ ಪರಿಚಯದವರು. ಕೆಲವರಿಗೆ ದುಡ್ಡು ಇರುತ್ತೆ, ಆದ್ರೆ ಪುಣ್ಯಕ್ಷೇತ್ರಗಳ ದರ್ಶನ ಮಾಡುವ ಭಾಗ್ಯ ಇರುವುದಿಲ್ಲ. ಆ ಅವಕಾಶ ನಮ್ಮಂತ ಸಾಮಾನ್ಯ ಜನರಿಗೆ ಸಿಕ್ಕಿದೆ, ಅದು ನಮ್ಮ ಭಾಗ್ಯ. ಇಂಥ ಭಾಗ್ಯವನ್ನು ಕೊಟ್ಟಂತ ನಮ್ಮ ಮಾರುತಿ ಟೂರಿಸ್ಟ್ ಸಂಘ ಇದಕ್ಕೆ ಮೊದಲನೇ ಅಭಿನಂದನೆ ಸಲ್ಲಿಸ್ತೇನೆ. ಮತ್ತು ನನ್ನನ್ನು ತುಂಬಾ ಚೆನ್ನಾಗಿ ನೋಡಿಕೊಂಡಂತ ಮಾರುತಿ ಟೀಮ್ನ ಅನೇಕ ಸದಸ್ಯರು ಎಲ್ಲೇ ಹೋಗ್ಲಿ ಎಲ್ಲೇ ಬರ್ಲಿ ನನ್ನ ಜೊತೆಗೆ ಇರ್ತಾರೆ. ಹಾಗೂ ಅಡಿಗೆಯನ್ನು ತುಂಬಾ ಮುತುವರ್ಜಿಯಿಂದ ಮಾಡಿದ ಶ್ರೀಕಾಂತ್ ಟೀಮ್ನವರು, ನಮ್ಮ ಎಲ್ಲ ಸದಸ್ಯರು ಎಲ್ಲರಿಗೂ ನನ್ನ ಅಭಿನಂದನೆ. ಅದೇ ರೀತಿ ಮುಂದೆ ಇದೇ ರೀತಿ ಬೆಳೀಲಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದ. ನಾನಿದು 3ನೇ ಬಾರಿ ಬರ್ತಾ ಇರೋದು. ನಾನು ಈ ವರ್ಷ ಪ್ರವಾಸದಲ್ಲಿ ಭಾಳ ಹೊಸ ಹೊಸ ತಂಡ ಪ್ಲೇಸ್ ಎಲ್ಲ ನೋಡಿದ್ದೆ. ಇದು ನನಗೆ ತುಂಬ ಸಂತೋಷ ಆಯಿತು. ಈ ಸಲ ಹೊಸ ಹೊಸ ಜನನೂ ಬಂದಿದ್ದಾರೆ. ಕಳೆದ ಸಲ ಬಂದವ್ರಿಗಿಂತ ಈ ಸಲ ಹೊಸ ಜನನೇ ಭಾಳ ಇದ್ದಾರೆ. ಆದರೂ ಒಳ್ಳೆ ಇದ್ದಾರೆ, ಎಲ್ಲರೂ ಒಳ್ಳೆ ಇದ್ದಾರೆ. ನಾನು ಈಗ ನಮ್ಮ ಅಣ್ಣ ಅತ್ತಿ ಇಬ್ಬರನ್ನೂ ಕರ್ಕೊಂಡ್ಬಂದಿದ್ದೀನಿ ಈ ಸಲ. ಎಲ್ಲ ತುಂಬ ಸಂತೋಷ ಆಯಿತು. ಇಷ್ಟೇ ನನ್ನ ಮಾತಾಡೋದು. ನಿನ್ನ ಪೂಜೆಗೆ ಬಂದೆ ಮಹಾದೇಶ್ವರ, ಎನ್ನ ಕರುಣದಿ ಕಾಯೋ ಮಹಾದೇಶ್ವರ. ನಿನ್ನ ಪೂಜೆಗೆ ಬಂದೆ. ಶ್ರೀ ಮಲೆ ಮಹಾದೇಶ್ವರ ದೇವಸ್ಥಾನದಲ್ಲಿದ್ದೇವೆ. ಸಮಯ 9 ಗಂಟೆ ರಾತ್ರಿ. ಚಂದ್ರ ಅವರು ತಮ್ಮ ಅನಿಸಿಕೆಯನ್ನು ಹೇಳಬೇಕಾಗಿ ವಿನಂತಿ. ಎಲ್ರಿಗೂ ನಮಸ್ಕಾರ. ಈ ಮಾರುತಿ ತಂಡದವರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಸುಮಾರು 18ಕ್ಕೂ ಹೆಚ್ಚಿನ ಪುಣ್ಯಕ್ಷೇತ್ರಗಳ ದರ್ಶನವನ್ನು ಮಾಡಿಸಿ ಈಗ ಊರಿನ ಕಡೆಗೆ ಸಾಗುತ್ತಿದ್ದೇವೆ. ಯಾವುದೇ ಒಂದು ಲಾಭದ ನಿರೀಕ್ಷೆಯನ್ನು ಮಾಡದೆ ತುಂಬ ಶ್ರಮಪಟ್ಟು ತಂಡಕ್ಕಾಗಿ ಎಲ್ಲರನ್ನೂ ಪ್ರವಾಸಕ್ಕೆ ಕರೆದುಕೊಂಡು ಹೋಗುವ ಒಂದು ಟೀಮ್ ಎಂದರೆ ಶ್ರೀ ಮಾರುತಿ ಪ್ರವಾಸ ತಂಡ. ಈ ಪ್ರವಾಸ ತಂಡದಲ್ಲಿ ಎಲ್ಲ ಫೆಸಿಲಿಟಿಗಳು ಇವೆ. ಮೊದಲೇ ನಾನು ಕಾಲೇಜಲ್ಲಿ ಅಥವಾ ಶಾಲೆಯಲ್ಲಿ ಪ್ರವಾಸಕ್ಕೆ ಹೋದಾಗ ಹೀಗೆ ಸುಮ್ಮನೆ ಹೋಗಿ ಒಂದು ಡ್ಯಾನ್ಸ್ ಏನೋ ಆಗ್ತಿದ್ರು, ಒಂದು ಎಂಜಾಯ್ ಮಾಡಿ ಬರೋದಾಗಿದ್ರು. ಹಾಗೆ ಫುಲ್ಲು ಎಂಜಾಯ್ ಮಾಡಿದ್ದೇವೆ. ಹಾಗೆ ಈ ಕೆಲವೊಂದು ಪ್ರವಾಸದಲ್ಲಿ
ಪುಣ್ಯಕ್ಷೇತ್ರಕ್ಕೆ ಹೋಗುವುದು, ದರ್ಶನ ಮಾಡಿಕೊಂಡು ಬರುವುದು. ಆದರೆ ಈ ಟೀಮಿನಲ್ಲಿ ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗುವ ಮೊದಲು ಆ ಪುಣ್ಯಕ್ಷೇತ್ರದ ಇತಿಹಾಸವನ್ನು ಹೇಳಿಕೊಂಡು ಕರ್ಕೊಂಡು ಹೋಗ್ತಾರೆ. ಅದು ನನಗೆ ತುಂಬ ಇಷ್ಟವಾಯಿತು. ಹಾಗೆ ಇಲ್ಲಿ ಎಲ್ಲ ಒಂದೇ ಕುಟುಂಬದವರ ಥರ ಎಲ್ಲರೂ ಇದ್ರು. ಅದು ನನಗೆ ತುಂಬ ಖುಷಿಯಾಗಿತ್ತು. ಹಾಗೆ ಈ ತಂಡದಲ್ಲಿ ಅಂದ್ರೆ ಬೋರ್ ಬರುದಿಲ್ಲ. ಅಂದ್ರೆ ಏನೋ ಒಂದು ಪ್ರವಾಸದಲ್ಲಿ ತುಂಬಾ ಕಾರ್ಯಕ್ರಮಗಳು, ಅಂದ್ರೆ ಈ ಚರಣ ಕೇಳಿ ಪಲ್ಲವ ಹಾಡಿ, ಆಮೇಲೆ ಅಂತ್ಯಾಕ್ಷರಿ ಹಾಡುಗಳು, ಇದೆಲ್ಲ ತುಂಬಾ ಎಂಜಾಯ್ ಮಾಡಿದ್ವಿ. ತುಂಬಾ ಖುಷಿ ಆಯ್ತು ನನಗೆ. ನಾನು ಇದು ಮೊದಲ ವರ್ಷ ಇಲ್ಲಿ ಈ ತಂಡಕ್ಕೆ ಪ್ರವಾಸಿಗೆ ಹೋಗೋದು. ತುಂಬಾ ಖುಷಿ ಆಯ್ತು ನನಗೆ. ಇಷ್ಟು ಹೇಳಿ ಟೀಮ್ನವರಿಗೆ ನನ್ನ ಧನ್ಯವಾದಗಳು ತಿಳಿಸುತ್ತಾ, ಈ ಪ್ರವಾಸ ಒಳ್ಳೆ ರೀತಿಯಲ್ಲಿ ನನ್ನ ಮನಸ್ಸಿಗಂತೂ ತುಂಬ ಖುಷಿ ಆಯಿತು. ಇಷ್ಟು ದಿನ 1 ವಾರ ತನಕ ನಾನು ಮನೆ ಬಿಟ್ಟು ಈ ನಿಮ್ಮವರ ಜೊತೆಯಲ್ಲಿ ಬೆರೆತು ಪ್ರವಾಸವನ್ನು ನೋಡಿದ್ದಕ್ಕೆ ನನಗೆ ತುಂಬ ಖುಷಿ ಆಯಿತು. ಈ ದೇವರ ಸ್ಥಳ ಎಲ್ಲ ನೋಡಿದ್ದಕ್ಕೆ ತುಂಬ ಖುಷಿ ಆಯಿತು. ಇನ್ನು ಮುಂದೆಯೂ ಇಂಥ ಅವಕಾಶ ಸಿಕ್ಕಿದರೆ ಇದಕ್ಕೆ ಬರುವ ಇಷ್ಟ ಅಂತೂ ತುಂಬ ಇದೆ. ನೋಡೋಣ ಮುಂದಿನ ದಿನದ ನಿರೀಕ್ಷೆ. ಇಷ್ಟು ಹೇಳಿ ನನ್ನ ಮಾತು ಭಾರತೀಯ ಸಂಘದ ಟೂರಿಸ್ಟ್ ಟೀಮ್ನಲ್ಲಿ ಸದಸ್ಯನಾಗಿ ಮೊದಲಿನಿಂದಲೂ ಕೆಲಸ ಮಾಡ್ತಾ ಬಂದೇನೆ. ಈ ಸಲ ಭಾರಿ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಅಡಿಗೆರು ಗ್ರೂಪ್ 7 ಗ್ರೂಪ್ ಮಾಡಿದ್ರು. ಪ್ರತಿ ವರ್ಷ ಒಂದೊಂದು ಗ್ರೂಪ್ ಒಂದ್ ದಿವಸ ಅಂತ ಕೆಲಸ ಮಾಡ್ತಿದ್ರು. ಆದ್ರೆ ಈ ಸಲ ಹಂಗ್ ಮಾಡ್ಲಿಲ್ಲ. ಪ್ರತಿಯೊಂದು ಗ್ರೂಪ್ನವರು ಪ್ರತಿ ಕೆಲಸದವರು ಭಾಗಿಯಾಗಿ ಗ್ರೂಪ್ ಅಂತ ಮಾಡಿದ್ದಾರೆ. ತುಂಬಾ ಖುಷಿ ಆಯ್ತು. ಅದ್ರ ಸಲುವಾಗಿ ತುಂಬಾ ಖುಷಿ ಆಯ್ತು. ಲೇಟ್ ಆಗಿತ್ತು ಮನೆಗೆ ಹೇಳುದಿಲ್ಲ ಹೊಂಟಿದೆ. ಗುರು ನಾ ವಿಡಿಯೋ ಮಾಡ್ತಾವ. ಚಾಮುಂಡೇಶ್ವರಿ ತಾಯಿಯ ದೇವಸ್ಥಾನವಿದ್ದೇವೆ. ತಂಡದವರಿಗೆ ನನ್ನ ನಮಸ್ಕಾರಗಳು. ನನಗೆ ತುಂಬ ಸಂತೋಷ ಆಯಿತು. ನೋಡಿಲ್ಲ ದೇವಸ್ಥಾನ ಎಲ್ಲ ನೋಡಿದ್ದೀನಿ. ಹೌದು, ನಾನು ಎಲ್ಲೆಲ್ಲಿ ಹೋದರೆ ಆ ದೇವಸ್ಥಾನ ಎಲ್ಲ ನೋಡಿಲ್ಲಿಗಿದೆ. ತುಂಬ ಸಂತೋಷ ಆಯಿತು. ಮಾರುತಿ ಟೀಮ್ನವರು ಇಷ್ಟೆಲ್ಲ ಜನರಲ್ಲ ಹ್ಯಾಂಗೆಲ್ಲ ಕಂಟ್ರೋಲ್ ಮಾಡ್ಕೊಂಡು ಕರ್ಕೋತಾರೆ ನನ್ನೊಂದು ವಿಚಿತ್ರ ಆಯಿತು. ಇದು 8ನೇ ಬಾರಿ ನಾನು ಹೋಗ್ತಿರೋದು ಮಾರುತಿ ಟೂರಿಗೆ. ಆ ಟೈಮಲ್ಲಿ ಹೋದಾಗ ಮಳೆಗಳಿಟ್ಟು ವಾಪಸ್ ಬಂದಿದ್ರು, ನೋಡ್ಲಿಕ್ಕಾಗಿಲ್ಲ. ಈಗೆಲ್ಲ ನಾವು ಮಲ್ಪೆ ಮಂಗಳೂರಲ್ಲಿ ಡೈಲಿ ತಿರುಗಾಡ್ತರು. ಈಗ ಕುಂಬಾಸಿಗೆ ಹೋಗಿ ಬಂದರು, ಆ ದೇವಸ್ಥಾನ ನಮ್ಗೆ ನೋಡ್ಲಿಕ್ಕಾಗಿಲ್ಲ. ನಿಮ್ಮ ಒಟ್ಟಿಗೆ ಹೋದವ ಈಗ ನೋಡ್ಲಿಕ್ಕಾಗಿತ್ತು. 10 ದೇವಸ್ಥಾನ ಎಲ್ಲ ತೋರಿಸ್ಕೊಂಡು ಬಂದಿದ್ದೀರಿ. ತುಂಬ ಖುಷಿ ಆಯಿತು. ಬರೋ ದಿನ ಕರ್ಕೊಂಡು ಹೋಗಿ ನಾವು ಬರ್ತೀವಿ. ಮೈಸೂರು ನೋಡ್ಕೊಂಡು ಈಗ ಮಂಗಳೂರು ಕಡೆ ಹೊರಟಿದ್ದೇವೆ. ದಾರಿ ಮಧ್ಯ ಒಣಮೀನ್ ಚಟ್ನಿ. ವಾವ್, ತುಂಬಾ ಸೊಯ್ ಆಗಿದೆ ಒಣಮೀನ್. ತುಂಬಾ ಸಮಯ ಮಾಲಕ್ ಅವರು ವೀಕ್ಷಣೆ ಮಾಡ್ತಾ ಇದ್ದಾರೆ.
ನಿಮ್ ವಾರ ಕ್ಲೀನ್ ಮಾಡೋ ತೊಂದ್ರೆ ಇಲ್ಲ. ರಾಕೆಟ್ ಗಂಜಿ ರೆಡಿ ಆಗ್ತಾ ಇದೆ. ಸೊಯ್ ಸೊಯ್ ಆಗಿದೆ, ತುಂಬಾ ಸೊಯ್ ಸೊಯ್ ಆಗಿದೆ. ಅಣ್ಣ ಸ್ವಲ್ಪ ತೆಳು ಮಾಡಿ, ಯಾಕ ದಪ್ಪ ಮಾಡ್ಬೇಡಿ. ಮೊನ್ನೆ ದಪ್ಪ ಆಗಿತ್ತು ಅಂತ ಯಾಕಂದ್ರೆ ಒಣ ಮೀನ್ ಚಟ್ನಿ ಬಗ್ಗೆ ನಮ್ಮ ಜಗ್ಗು ಅಣ್ಣ ಅವ್ರು ಏನಾರು ಹೇಳ್ತಾರೆ ನೋಡೋಣ. ಮರೇಂದ ಹೇಳ. ಹೇಳಿ 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 ಹೇಳಿ. ಒಣ ಮೀನಿನ ಟೇಸ್ಟು ಬಲ್ಲವರಿಗೆ ಮಾತ್ರ ಗೊತ್ತು, ಎಲ್ಲರಿಗೂ ಗೊತ್ತಿಲ್ಲ. ಒಣ ಮೀನಿನ ರುಚಿ ಅಂದ್ರೆ ಏನು ಅಂತಂದ್ರೆ ಹಸಿ ಮೀನಿಗಿಂತ ತುಂಬಾ ಟೇಸ್ಟ್ ಆಗಿರ್ತದೆ. ಅದು ಸುಟ್ಟಿ ಜಪ್ಪಿ ಮಸಾಲೆ ಹಾಕಿ ಚಟ್ನಿ ಮಾಡ್ತಾರೆ, ಅದಂತೂ ಇನ್ನು ಪರಮಾನಂದ. ಈಗ ಮಾಡ್ತಿರೋದು ಅದೇ ಅಲ್ಲ. ಈಗ ಬೇಯಿಸಿ ಸುಕ್ಕ ಟೈಪ್ ಮಾಡ್ತಾರೆ, ಮುಳ್ಳೆಲ್ಲ ತೆಗೆದು, ಅದಂತೂ ಇನ್ನೂ ಗಮ್ಮತ್ತು. ನಾನು ಇನ್ನೂ ತಿನ್ಲಿಲ್ಲ, ಇವತ್ತು ಫಸ್ಟ್ ಟೇಸ್ಟ್ ಮಾಡಿ ಹೇಳಿ. ಮತ್ತೆ ಒಣ ಮೀನನ್ನ ಜಪ್ಪಿ ಖಾಲಿ ಕಾಯಿಸುಳಿ ಹಾಕ್ತಾರೆ, ಅದು ಮತ್ತು ಆನಂದ. ಒಣ ಮೀನಲ್ಲಿ ತುಂಬಾ ವಿಧಗಳಿವೆ. ಇನ್ನೊಂದ್ ದಿನ ಅದು ವಿವರವಾಗಿ ಕೇಳೋಣ. ಧನ್ಯವಾದಗಳು. ಜಗ್ಗು ಅವರು ಗಂಜಿ ಬಡಿಸ್ತಾ ಇದ್ದಾರೆ. ಚಂದ್ರು ಅವರು ಗಜು ಅವರು ಹಾಕ್ಸ್ಕೊಂಡು ಸಾಮ ಭರ್ಜರಿ ಹೊಡಿತಾವ್ರ. ಓಡ್ತಾ ನೋಡು ಓಡ್ತಾ. ನಮ್ಮ ಅಧ್ಯಕ್ಷರು ಸಾರು ಬಡಿಸ್ತಾವ್ರೆ. ಅಧ್ಯಕ್ಷರು ಇದರಿಂದ ಒಳ್ಳೆ ಐಟಮ್ ಮಾಡಿದ್ದಾರೆ. ಅಧ್ಯಕ್ಷರ ಪಾಳಿಗೆ ನಾಳೆ ಇವರು ವಿತರಣೆ, ಇವತ್ತು ವಿತರಣೆ. ಬೇಡಿಕೆ ಮಾಡ್ಕೊಂಡಿದೆ. ಕೆಮ್ಮ ಇದ್ದ ಸಲುವಾಗಿ ನನಗೆ ಯಾವಾಗಲೂ ಮಾರುತಿ ಅವರ ಹತ್ರ ಕೇಳ್ತಿದ್ದೆ. ಹಾಗೆ ನಮ್ಮ ಪೂಜಾರಿ ಕೃಷ್ಣ ಅವರು ಮತ್ತು ನಮ್ಮ ಇವರು ಅದ್ರ ಬಗ್ಗೆ ಸ್ಟೋರ್ಗೆ ಯಾವಾಗೂ ಬಗ್ಗೆ ಹೇಳ್ತಾ ಇದ್ರು, ಬನ್ನಿ ಬಾವಪ್ಪ ನೀವು. ಆದರೂ ಕೂಡ ದಮ್ಮು ಕೆಮ್ಮು ಇದ್ದ ಸಲುವಾಗಿ ಅದಕ್ಕೆ ಇದು ಮಾಡ್ತೀವಿ, ಹೋಗಿ ಬಂದೆ. ಆದರೂ ಈಗ ನಾನು ಹೆಂಡತಿ ಹತ್ರ ಹೇಳ್ಕೊಂಡು ನಾನು ಅದ್ರ ಬಗ್ಗೆ ಈ ಸ್ಕೀಮು ಮುಂದೆ ಅಭಿವೃದ್ಧಿಯಾಗಿ ಒಳ್ಳೆಯದಾಗಲಿ, ಮಾರುತಿ ಸ್ಕೀಮು ಮುಂದೆ ಬೆಳೀತಾ ಹೋಗಲಿ ಅಂದರೆ ನನ್ನ ಅನಿಸ್ತಿಗೆ. ಆದರೂ ಬಳ್ಕೊಳ್ಳೋದಲ್ಲಿ ಕೇಳಿದಾಗ ಹೋಗಿ ಬಾ ಅಂದು ಪುಡಿ ಪರ್ಸಲ ಕೊಡ್ತು. ಹಾಗೆ ನಾವು ತಿಳ್ಕೊಂಡೆ, ನಾನು ಕೆಮ್ಮು ಯಾವುದಿದ್ರು ಅದು ಪರಿಹಾರ ಮಾಡ್ತದೆ. ಮತ್ತು ತಂದಂಥದ್ದು ಔಷಧಿ ಬ್ಯಾಗ್ನಲ್ಲೇ ಉಳ್ಕಂತು ಈಗ. ಆದರೂ ಕೂಡ ನಾನು ಹೆಂಡತಿಗಲಿ ನನಗಲಿ ಕಾಲು ಯಾವುದು ಕಮ್ಮು ಯಾವುದೂ ಇಲ್ಲ. ಇದೇ ಥರ ಮುಂದುವರಿಸಿ ಒಳ್ಳೆಯ ಇದಾಗಲಿ ಅಂತ ನಾನು ಬೇಡಿಕೆ. ಮೊದಲನೇದಾಗಿ ಶ್ರೀ ಮಾರುತಿ ಪ್ರವಾಸ ತಂಡ ಅವರಿಗೆ, ಪದಾಧಿಕಾರಿಗಳಿಗೂ ಹಾಗೂ ಎಲ್ಲ ಸದಸ್ಯರಿಗೆ ನಮಸ್ಕಾರಗಳು. ನಾನು ಸ್ಟೋರ್ ಮಾಡೋದಂದ್ರೆ ನನಗೂ ತುಂಬ ಇಷ್ಟ. ನಾನು ಎಲ್ಲ ಕಡೆ ಸ್ಟೋರ್ ಮಾಡ್ತೀನಿ, ನಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಸ್ಟೋರ್ ಮಾಡ್ತಿರ್ತೀನಿ. ಆದರೆ ಬಟ್ ಈಗ ಸ್ಟೋರ್ ಮಾಡೋದಂದ್ರೆ ಇವತ್ತು ರೆಡಿಯಾಗಿ ಹೋಗೋದು, ಗಾಡಿ ಹತ್ತೋದು, ಎಲ್ಲ ಹೋಟೆಲ್ ಕಂಡಲ್ಲಿ ನಿಲ್ಸೋದು, ಅಲ್ಲಿ ತಿನ್ನೋದು, ಮತ್ತೆ ಡಿಜೆ ಹಾಕಿ ಗೋಣಿಯೋದು, ಮುಂದೆ ಹೋಗೋದು, ಇದೇ ಥರ ಒಂದು ಫ್ಯಾಮಿಲಿ ಒಟ್ಟಿಗೆ ಹೋದಂಗೆ ಆಗ್ತದೆ. ಆಯಿತು ಒಟ್ಟು ಹೋಗೋದು ಬರೋದು, ಗೇಮ್ ಎಲ್ಲ ಆಡೋದ್ರಿಂದ. ಈಗ ನಾವಾಗೆ ಒಂದು ಫ್ರೆಂಡ್ ಜೊತೆ ಹೋಗ್ಬಿಟ್ರೆ ಕೋಣಿಯೋದು ಸುಸ್ತಾದವಾಗ ಆಮೇಲೆ ಎಲ್ಲರೂ ಮಲ್ಕೊಳ್ತಾರೆ. ಅದರಲ್ಲೇನೋ ಒಂದು ಮಜಾ ಇರಲ್ಲ, ಒಂದು ಕುಟುಂಬ ಅಂತ ಅನ್ಸಲ್ಲ. ಈಗ ನಾವು ಇಷ್ಟು ಜನ ಇದ್ದೀವಿ, ಹೋಟೆಲ್ ತಿನ್ನೋಕ್ಕಿಂತ ಹೆಚ್ಚು ಮಾಡ್ಕೊಂಡು ತಿನ್ಬೇಕಾದ್ರೆ ಆ ಒಂದು ಖುಷಿಯೇ ಬೇರೆ ಇರುತ್ತೆ. ಹಾಗೆ ಈ ಒಂದು ನಾಟಕ ಆಗಲಿ ಅಥವಾ ಒಂದು ಸಿನಿಮಾ ಆಗಲಿ ಎಲ್ಲೇ ಆಗಲಿ ಒಂದು ಜೀವನ ಜೊತೆ ಒಂದು ಹಾಸ್ಯನೂ ಕೂಡ ಇರುತ್ತೆ. ಹಾಗೆ ನಮ್ಮ ಜಗಣ್ಣವರು ಕೂಡ ಎಷ್ಟೇ ನೋವಲ್ಲಿದ್ರು ಅವರು ನೋವಲ್ಲಿ ಇರ್ತಾರೆ. ಯಾಕೆಂದ್ರೆ ಈ ಹಾಸ್ಯ ಮಾಡೋರಿಗೆ ನಾವು ಅನ್ಕೋಬಹುದು ಅವರು ನೋವಲ್ಲಿ ಇರಲ್ಲ ಅಥವಾ ಅವ್ರು ಮಾತಾಡೋದು ಹೇಗಂತ. ಆದ್ರೆ ಇನ್ನೊಬ್ಬರನ್ನ ತಮ್ಮನ್ನ ತಾವು ವಿಚಾರಿಸಿಕೊಂಡು ಬೇರೆಯವ್ರನ್ನ ನಗಿಸ್ತಾರಲ್ಲ, ಅವ್ರು ನಿಜವಾಗ್ಲೂ ಹಾಸ್ಯ ಅಂತ ಹೇಳಲಿಕ್ಕೆ ತುಂಬಾ ಇಷ್ಟ ಗೊತ್ತು. ಯಾಕೆಂದ್ರೆ ಅವ್ರ ನೋವನ್ನು ಬದಿಗಿಟ್ಟು ಒಂದು 4 ಜನ ನಗಿಸ್ತಾರೆ. ನಿಜವಾಗ್ಲೂ ನಮಗೂ ತುಂಬಾ ಕೆಲಸ ಇರುತ್ತೆ, ತುಂಬಾ ಏನೋ ಬೇರೆ ಬೇರೆ ಪ್ರಾಬ್ಲಮ್ ಇರುತ್ತೆ, ನೋವಿರುತ್ತೆ. ಆದ್ರೆ ಅವ್ರು ಮಾತಾಡುವಾಗ ನಾವು ಅದನ್ನೆಲ್ಲ ಮರಿತೀವಿ. ಅವ್ರ ಜೊತೆ ಅಷ್ಟು ಒಂದು ಅನ್ಯೋನ್ಯವಾಗಿ ಇರ್ಬೇಕಂದ್ರೆ ತುಂಬಾ ಖುಷಿ ಆಗುತ್ತೆ. ಇಲ್ಲಿ ಯಾರಲ್ಲೂ ಕೂಡ ನಾವು ಹೊರಗಿನವ್ರಂತ ಅನ್ಕೊಳಕ್ ಆಗ್ತಾನಿಲ್ಲ. ಯಾಕೆಂದ್ರೆ ನಾವು ಒಂದು ಅಂಗಡಿಗೆ ಹೋಗುವಾಗ ಅಲ್ಲಿದ್ದ ನಾವು ಒಂದು ತಿಂಡಿ ತಗೊಂಡ್ರು ಕೂಡ ನಮ್ಗೆ 1 ರೂಪಾಯಿ ಕೊಳ್ಳಿ ಕೊಡೋದಿಲ್ಲ ಅವ್ರು ತಗೊಳ್ಬೇಕಾದ್ರೆ. ಅಷ್ಟು ನಮ್ಮವ್ರ ತರ ಇದು ಮಾಡ್ತಾರೆ. ಅವಾಗ ಈಗ ನಾವು 1 ವಾರ ಕಳೀತು ಅಂತ ಅನ್ಕೊಳ್ಳೋಕ್ಕಿಂತ ಹೆಚ್ಚು 1 ತಿಂಗಳನ್ನೇ ಕಳೆದೋದೆ. ನಾವು ಊರ್ ಕಡೆ ನಮ್ಗೆ ಏನು ಯೋಚನೆನೇ ಇಲ್ಲ. ನಮ್ಮ ಊರಿದೆ, ನಾವು ಊರಿಗೆ ಹೋಗ್ಬೇಕು ಅನ್ನೋದು ಒಂದು ಯೋಚನೆ ಕೂಡ ನಮ್ಗಿಲ್ಲ. ಅಷ್ಟು ಅವಾಗ ಭಾಸ್ಕರ್ ಅವ್ರು ಏನ್ ಮಾಡಿದ್ರು, ಹಾಗೆ ಅಲ್ಲಿ
ಕೊರಗಜ್ಜ ದೇವಸ್ಥಾನ ಹೋಗುವಾಗೆ ನಾನು ಒಂದು ತಿಂಗಳಿಂದ ಯೋಚನೆ ಮಾಡ್ತಿದ್ದೀನಿ ಕೊರಗಜ್ಜ ದೇವಸ್ಥಾನಕ್ಕೆ ಹೋಗ್ಬೇಕಂತ. ಕಟೀಲ್ವರೆಗೂ ನಾನು ಹೋಗಿ ಬಂದಿದ್ದೀನಿ, ಆದರೆ ನಾನು ಕೊರಗಜ್ಜ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಆಗ್ಲಿಲ್ಲ. ಅವರು ಕೂಡ ಹಾಗೆ ಹೇಳಿದ್ರು. ಅಲ್ಲಿ ಯಾವಾಗ ನಾನು ಅವ್ರಿಗೆ ಅಲ್ಲಿ ಹೋಗ್ಬೇಕಂತ ಅವರಿಗೆ ಕೊರಗಜ್ಜನವರಿಗೆ ಕಳಿಸ್ಕೊಳ್ಬೇಕಂತ ಇಷ್ಟ ಆಗುತ್ತೋ ಅದು ಅವಾಗಲೇ ನಾವು ನೋಡ್ತೀವಿ ಅಂತ. ನಿಜಕ್ಕೂ 100% ಭಾಸ್ಕರ್ ಭಾಸ್ಕರ್ ಅವರಿಗೆ ಅನಿಸಿದಾಗೆ ನನಗೆ ಕೂಡ ಅನಿಸ್ತಲ್ಲಿ. ನಾನು ಕೂಡ ಅದನ್ನೇ ಹೇಳ್ಬೇಕಂತ ಇದ್ದೆ. ನಂಗೆ ತುಂಬ ಖುಷಿ ಆಯಿತು. ಈಗ ಇವರು ನಮ್ಮ ಮಾರುತಣ್ಣವರು ಕೂಡ ನಮ್ಮ ಬಗ್ಗೆ ಹೇಳಿದ್ರು, ಬಟ್ ಅವರೆಲ್ಲ ಹೇಳ್ತಿದ್ರೆ ನಾವು ಸಪೋರ್ಟ್ ಮಾಡ್ತೀವಿ. ಆದರೆ ಅವರು ಲೀಡ್ ಮಾಡ್ತಾರಲ್ಲ, ಅದು ತುಂಬ ಖುಷಿ ಆಗುತ್ತೆ. ಅವ್ರ ಹಿಂದೆ ನಾವು ಎಷ್ಟು ಬೇಕಾದರೂ ಅವ್ರು ಹೇಳ್ದಂಗೆ ನಾವು ಮಾಡ್ಬೋದು, ಬಟ್ ಅವ್ರನ್ನ ಲೀಡ್ ಮಾಡೋದಿದೆಯಲ್ಲ ಅದು ತುಂಬ ಅದಕ್ಕೆ ಒಂದು ಬೇಕಾಗತ್ತೆ. ಸೊ ಹಾಗಾಗಿ ಈ ಸ್ಟೋರ್ ಮಾಡೋದ್ರಿಂದ ನಾನು ಇದು ಮೊದಲನೇ ಬಾರಿ ಬರ್ತೀನಿ. ನಾನು ಹೇಳಿದೆ ಅವಾಗ ನಾನು ಬರೋಲ್ಲ, ತುಂಬ ಒಂದು ವಾರ ಆದರೆ ನಂಗೆ ಆಗಲ್ಲ, ತುಂಬ ಸುಸ್ತಾಗತ್ತೆ ಅಂತೇಳಿ ಅವರನ್ನು ಅದೇ ಮಾಡಿ ಕರ್ಕೊಂಡು ಬಂದರು. ನಾನು ಬಂದು ಇವ್ರ ಜೊತೆ ಇರಬೇಕಾದ್ರೆ 5 ವರ್ಷ ಹಿಂದನೇ ಇದ್ದೆ. ಆದರೆ ಸ್ಟೋರ್ ಮಾಡ್ಬೇಕಂದವಾಗ ಕರೋನಾ ಬಂದು 5 ವರ್ಷ ಬ್ರೇಕ್ ಆಯಿತು. ಇಲ್ಲಾಂದರೆ ಇಷ್ಟೊಳಗೆ ಒಂದು 5 ವರ್ಷ ಶೂರ್ ಆಗ್ತಿದ್ದೇನೋ ಬಹುಶಃ. ತುಂಬ ಖುಷಿ ಆಗ್ತಿದೆ ಈ ವರ್ಷ ಬಂದು. ಬರೋ ವರ್ಷನೂ ಕೂಡ ನಾನು ಬಂದು ಬರ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜಯ ಆಂಜನೇಯ. ಧನ್ಯವಾದಗಳು. ಖಂಡಿತವಾಗಲೂ ನಮ್ಮ ತಂಡದವರು ಕೂಡ ಬಯಸಿದೆ ಅದನ್ನೇ. ತಾವು ಕೂಡ ತುಂಬ ಹಾಡು ಹೇಳೋದ್ರ ಮೂಲಕ ಎಂಜಾಯನ್ನು ಮಾಡಿದ್ದೀರಿ. ಎಲ್ಲರಿಗೂ ಕೂಡ ಎಂಟರ್ಟೈನ್ಮೆಂಟನ್ನು ಕೊಟ್ಟಿದ್ದೀರಿ. ತಮಗೂ ಕೂಡ ತಂಡದ ಪರವಾಗಿ ಧನ್ಯವಾದಗಳು. ಈಗ ನಾನು ಮೊದಲು ಸಂಘದ ಬಗ್ಗೆ ಗೊತ್ತಿಲ್ಲ ಇತ್ತು. ನಂತರ ನಾನು ಕಾಲೇಜಲ್ಲಿ ಟೂರ್ ಹೋಗ್ತಾ ಇದ್ರು, ಅಲ್ಲಿಗೆ ಕರ್ಕೊಂಡು ಪ್ಲೇಸ್ ತೋರಿಸಿದ್ರು. ಅದು ಇದು ಡಿಫ್ರೆಂಟ್ ಆಗಿ ಇತ್ತು. ನಂಗೆ ಖುಷಿ ಆಯ್ತು ತುಂಬ. ಮತ್ತೆ ಇಲ್ಲಿ ಎಲ್ಲರೂ ಕೂಡ ಬಂದಾಗ ಅಕ್ಕ ತಂಗಿ ಅಣ್ಣ ತಮ್ಮ ಅಂದ್ರೆ ಯಾವುದೇ ಭೇದ ಭಾವ ಇರೋದಿಲ್ಲ. ಆ ರೀತಿ ಎಲ್ಲರೂ ಈ ಮಗಕ್ಕೆ ಒಳ್ಳೆ ಕೊಡುವೆ ತುಂಬಾ ಜನ ಬಂದಿದ್ರು. ಎಲ್ಲರೂ ಒಳ್ಳೆ ರೀತಿಯಲ್ಲೇ ನಡ್ಕೊಂಡು ಒಬ್ರು ಯಾವ್ದು ಭೇದ ಭಾವ ಇದೆ. ಕೆಲಸದಲ್ಲೂ ಕೂಡ ಅಷ್ಟೇ ಒಳ್ಳೆ ಎಲ್ಲರೂ ನಾವು ಟೀಮ್ ಮಾಡ್ತಿದ್ರು. ನನಗೆ ಹಂಗನ್ಸ್ತು ಮಾಡ್ತೀವಿ ಟೀಮ್ ಅಂದ್ರೆ 7 ಟೀಮ್ ಅಂತ 5 ಜನ ಹಾಕಿದ್ರ ಹೆಂಗ್ ಮಾಡ್ತಾರಪ್ಪ ಇವರು ಅಂತೇಳಿ ಫಸ್ಟ್ಗೆ. ಆಮೇಲೆ ಎಲ್ಲರೂ ಕೈ ಜೋಡಿಸಿದಾಗ ತುಂಬಾ ಖುಷಿ ಆಯ್ತು. ಎಲ್ಲರೂ ಒಳ್ಳೆ ಅಕ್ಕ ತಂಗಿ ಅಣ್ಣ ತಮಗೆ ಒಳ್ಳೆ ರೀತಿಯಲ್ಲಿ ಮಾಡ್ಕೊಂಡವ್ರು. ಇದೇ ರೀತಿ ಪ್ರತಿ ವರ್ಷ ಬರ್ಬೇಕಂತ ಯಾಕಂದ್ರೆ ನಮ್ಮ ಉದ್ದೇಶನೇ ಇದೆ. ಯಾಕಂದ್ರೆ ಮಹಿಳೆಯರು ಎಲ್ಲೂ ಹೋಗುದ್ರೆ ಜಾಸ್ತಿ ಮಹಿಳೆಯರು ಬರ್ಬೇಕು, ಹೊರಗಡೆ ಎಲ್ಲ ಅವರು ಕೂಡ ಸುತ್ತಾಡ್ಬೇಕು. ನಮ್ಮ ಕೆಲಸ ಪ್ರತಿನಿತ್ಯ ಇರ್ತದೆ. ನನಗೂ ನಿಜ ಪ್ರತಿದಿನ ಕಾಲ್ ಬರ್ತಾ ಉಂಟು. ಕೆಲ್ಸಕ್ಕೆ ಹೋಗಿ ಎಷ್ಟು ಒತ್ತಡ ಇತ್ತು. ನಾನು ಲಾಸ್ಟ್ ಕಾಲೇಜ್ ಮೂಮೆಂಟ್ ಅಲ್ಲಿ 59 ಜನ ಆಯ್ತು ಅಂದ್ರೆ ಮಾರುತ್ತಿತ್ತು ಹೇಳಿದ್ರು ನಾನು ಬರುದಿಲ್ಲ ಈ ಸಲ, ನಂಗೆ ತುಂಬಾ ಒತ್ತಡ ಉಂಟು ಅಂತ. ಮತ್ತೆ ಜನರು ಜಾಸ್ತಿ ಆಯ್ತು. ಈಗ ಬೇರೆಯವ್ರಿಗೆ ಬರಬೇಡಿ ಅಂತ ಹೇಳಿದ್ರೆ ಅವ್ರಿಗೆ ಬೇಜಾರಾಗ್ತದೆ. ಅದಕ್ಕೆ ಸಲ ನಾನು ಬರುದಿಲ್ಲ ಅಂತ ಹೇಳಿ ಅದು ಕೂಡ ಈ ಸಲ ಬಾರಕ ಅಂತ ಹೇಳ್ಕೊಂಡು ಹೇಳಿದೆ. ಅದು ಕೊನೆ ಮೂಮೆಂಟ್ ನಮ್ದು ಸೇಟ್ ಸರಿ ಆಯ್ತು. ಮತ್ತೆ ಪ್ರತಿ ವರ್ಷನೂ ಹೊಸ ಜನ ಬರೋದು ಮತ್ತೆ ಬಂದು ಒಳ್ಳೇದೇನು ಮಹಿಳೆ ಹೆಚ್ಚಿನ ಪ್ರಮಾಣದಲ್ಲಿ ಬೇಕು. ಯಾಕಂದ್ರೆ ನಮ್ಮ ಮಕ್ಕಳು ಮುಂದೆ ದೊಡ್ಡದಾಗ ಅವ್ರು ಬೇರೆ ಬೇರೆ ಕೆಲಸದಲ್ಲಿದ್ದಾಗ ಎಲ್ಲಾ ಕಡೆ ತಿರುಗಾಡ್ತಾರೆ. ಅದು ನಾವು ಏಜ್ ಆದ ನಂತರ ನಮಗ್ ಕರ್ಕೊಂಡು ಹೋಗೋರು ಮೊದ್ಲೇ ಇಲ್ಲ. ನಮಗೂ ಹೋಗ್ಲಿಕ್ಕೆ ಹೌದು ಇಂಥ ಸ್ಥಳವನ್ನ ನೋಡ್ಬೇಕಂದ್ರೆ ನಾವು ಈ ರೀತಿ ಟೀಮ್ ಮೂಲಕ ಹೋದ್ರೆ ಮತ್ತೆ ಒಳ್ಳೇದು. ಮತ್ತೆ ಊಟ ತಿಂಡಿ ಎಲ್ಲದೂ ಕೂಡ ನಾವೇ ರೆಡಿ ಮಾಡ್ಕೊಳ್ಳಿಕ್ಕಾಗಿ ಯಾವುದೇ ಆರೋಗ್ಯ ಸಮಸ್ಯೆ ಕೂಡ ಬರುವುದಿಲ್ಲ. ಮತ್ತೆ ಪುಣ್ಯಕ್ಷೇತ್ರ ನೋಡಿದ್ರೆ ಹಂಗೆ ನಾವೇನೇನು ಮಾಡಿದ್ ನಮ್ಮ ಕರ್ಮ ಎಲ್ಲ ನಾವಿಲ್ಲಿ ಸೇರ್ಕೊಂಡು ಹೋಗೋದು ಆಸೆ ಇರ್ತದೆ. ಅಲ್ಲಿ ಹೋಗ್ಬೇಕಿತ್ತು ಇಲ್ಲ ಹೋಗ್ಬೇಕಿತ್ತು ಅದು ಹೋಗುವಂತ ಸಮಯ ಸಿಕ್ಕಿಲ್ಲ. ಅದು ಈ ರೀತಿ ನಾವು ಟೀಮ ಸೇರ್ಕೊಂಡಾಗ ಬೇರೆ ಬೇರೆ ಪ್ರದೇಶ ನೋಡ್ಲಿಕ್ಕೂ ನಮಗೊಂದು ಅನುಕೂಲ ಆಗ್ತದೆ. ಇದೇ ರೀತಿ ಕೂಡ ನಿಮ್ಮ ಸಹಕಾರ ಪ್ರತಿ ವರ್ಷನೂ ನಮ್ ಜೊತೆಲಿ ಇರ್ಬೇಕು. ಪ್ರತಿ ವರ್ಷನೂ ಕೂಡ ನೀವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ಬೇಕು ಅಂತ ಹೇಳ್ಕೊಂಡು ನಾನು ಕೇಳ್ತಾ ಎಲ್ಲರೂ ಆಯುಷ್ಯ ಆರೋಗ್ಯ ಕೊಡ್ಲಿ ಅಂತ ಹೇಳ್ತಾ ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೀನಿ. ಧನ್ಯವಾದಗಳು. ನಾವು ಕೂಡ ಬಹಳಷ್ಟು ನಿಯಮಗಳನ್ನು ಹಾಕಿಕೊಂಡು ತಂಡದ ಪ್ರವಾಸವನ್ನು ಮಾಡ್ತಾ ಇದ್ದೇವೆ. ಟಿವಿ ಕೆಲವರಿಗೆ ಬೇಸರ ಅನಿಸಿರ್ಬೋದು, ನಾವು ಕಾಲು ಕುತ್ಕೊಂಡು ಹೋಗ್ಬೋದಲ್ಲ ಟಿವಿಯನ್ನು ನೋಡ್ಬೋದು ಅಂತ ಅನಿಸಿರ್ಬೋದು. ಆದರೆ ಟ್ರಾವೆಲಿಂಗಲ್ಲಿ ದಯವಿಟ್ಟು ಯಾರು ಟಿವಿ ನೋಡಬಾರ್ದು. ಟಿವಿ ನೋಡಿದಾಗ ಮನಸ್ಸು ಭಾಳ ಭಾರವಾಗುತ್ತದೆ. ಯಾವುದೇ ಪ್ಲೇಸಿಗೆ ಹೋಗ್ಲಿಕ್ಕೆ ತಮಗೆ ಉತ್ಸಾಹ ಬರುವುದಿಲ್ಲ. ಅದಕ್ಕಾಗಿ ಟಿವಿಯನ್ನು ನೋಡಿದರೆ ಮತ್ತೆ ನಮ್ಮಲ್ಲಿ ಮಹಿಳೆಯರು ಇರೋದ್ರಿಂದ ಕೆಲವೊಂದು ಟಿವಿ ಮಾಧ್ಯಮದ ಈಗ ಫಿಲ್ಮ್ ಇರ್ಬೋದು, ಸಾಂಗ್ ಇರ್ಬೋದು, ಕೆಲವೊಂದು ಚಿತ್ರಣಗಳು ಮನಸ್ಸಿನ ಮೇಲೆ ಬೇರೆ ರೀತಿಯ ಪರಿಣಾಮ ಬೀರುವ ಉದ್ದೇಶದಿಂದ ನಾವು ಟಿವಿಯನ್ನು ಫಿಲ್ಮನ್ನು ನೋಡೋದು ಸ್ವಲ್ಪ ಕಡಿಮೆ ಮಾಡಿದ್ದೀವಿ. ಅಂದರೆ ನೋಡಬಾರ್ದು ಅನ್ನೋದು ನಮ್ಮ ಉದ್ದೇಶ ಆಗಿತ್ತು.
ಯಾಕಂದರೆ ನಮ್ಮಲ್ಲಿ ತಂಡದಲ್ಲಿ ಖಾಲಿ ಪುರುಷರಿಗೆ ಸಮಸ್ಯೆ ಇಲ್ಲ, ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಎಷ್ಟು ಯಾವ ರೀತಿ ಬೇಕಾದ್ರೂ ನಡ್ಕೊಳ್ಬೋದು. ಆದರೆ ಮಹಿಳೆಯರು ಇರೋದ್ರಿಂದ ನಮಗೆ ಅತಿ ಮುಖ್ಯವಾಗಿ ಮಹಿಳೆಯರ ಸೇಫ್ಟಿ ಅತಿ ಮುಖ್ಯ. ನಮ್ಮದು ಕೆಲವೊಂದೆಲ್ಲ ಸಿಸ್ಟಮ್ಗಳು ಎಲ್ಲೇ ಹೋದರೂ ಕೂಡ ನಾವು ಜೆಂಟ್ಸಿಗಾಗಿ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಿಲ್ಲ, ಆದರೆ ಮಹಿಳೆಯರ ಸೇಫ್ಟಿ ನಮಗೆ ಅತಿ ಮುಖ್ಯ. ಅವರು ನಮ್ಮ ತಂಡವನ್ನು ನಂಬಿ ನಮ್ಮ ಜೊತೆ ಪ್ರವಾಸಕ್ಕೆ ಬಂದಿರ್ತಾರೆ. ಆದ್ದರಿಂದ ಅವರಿಗೆ ಎಲ್ಲ ರೀತಿಯಲ್ಲೂ ಕೂಡ ನಾವು ಸೇಫ್ಟಿಯಾಗಿ ಸೆಕ್ಯೂರಿಟಿ ಕೊಡೋದು ನಮಗೆ ಅತಿ ಮುಖ್ಯವಾಗಿರುತ್ತದೆ. ಹಾಗೆ ಸಹಕರಿಸಿದ ಎಲ್ಲ ಸದಸ್ಯರಿಗೂ ಕೂಡ ಅಭಿನಂದನೆಗಳು. ಮುಂದಿನ ಪ್ರವಾಸಕ್ಕೂ ಕೂಡ ಎಲ್ಲ ಸದಸ್ಯರು ಬರಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ನಿಮಗೆಲ್ಲರಿಗೂ ಕೂಡ ಏನು ಪುಣ್ಯಕ್ಷೇತ್ರ ದರ್ಶನ ಮಾಡಿದ್ದೇವೆ, ಆ ಶಾಸ್ತ್ರದಲ್ಲಿ ಹೇಳುವ ಪ್ರಕಾರ ಪುಣ್ಯಕ್ಷೇತ್ರ ದರ್ಶನದಿಂದ ಮಾಡಿದಂಥ ತಿಳಿದೇನೋ ಮಾಡಿದಂಥ ಪಾಪ ಕರ್ಮಗಳು ದೂರ ಆಗಿ ಆಯುಷ್ ಆರೋಗ್ಯ ವೃದ್ಧಿ ಆಗಬೇಕು. ತಮ್ಮಲ್ಲಿರುವ ಕೆಲವೊಂದು ಆರೋಗ್ಯ ಸಮಸ್ಯೆಗಳೆಲ್ಲ ದೂರವಾಗಿ ಮನಸ್ಸಿಗೆ ಸಂತೋಷ, ಮನಸ್ಸಿಗೆ ನೆಮ್ಮದಿ ಸಿಕ್ಕಿದಾಗ ದೇಹದ ಕೆಲವೊಂದು ಆರೋಗ್ಯ ಸಮಸ್ಯೆಗಳು ದೂರವಾಗ್ತವೆ. ಮನಸ್ಸಿಗೆ ನೆಮ್ಮದಿ ಬೇಕು. ಯಾವಾಗಲೂ ಕೂಡ ಮನಸ್ಸಿಗೆ ನೆಮ್ಮದಿ ಸಿಕ್ಕಿದಾಗ ಮನುಷ್ಯ ತುಂಬ ಸಂತೋಷವಾಗಿದ್ದಾಗ ಯಾವ ಕಾಯಿಲೆಗಳು ಕೂಡ ಹತ್ತಿರ ಸುಳಿಯೋದಿಲ್ಲ. ಈ ಒಂದು ನೆನಪು, ವಾರದ ನೆನಪು ಇಡೀ ವರ್ಷವೂ ಕೂಡ ನಿಮ್ಮ ಮನಸ್ಸಲ್ಲಿದ್ದು ಮತ್ತೆ ಮತ್ತೆ ಈ ನೆನಪನ್ನು ಮೆಲುಕು ಹಾಕುತ್ತಾ ಸಂತೋಷವಾಗಿ ಒಂದು ವರ್ಷವನ್ನು ಕಳೆದು ಮುಂದಿನ ವರ್ಷಕ್ಕೆ ಮತ್ತೆ ಸಜ್ಜಾಗೋಣ. ಮತ್ತೊಂದು ಪ್ರವಾಸ, ಮತ್ತೊಂದು ತಾಣದ ಕಡೆಗೆ ಸಜ್ಜಾಗೋಣ ಅಂತ ಹೇಳ್ತಾ ನಮಗೆಲ್ಲರಿಗೂ ಬಿ ತಂಡದಲ್ಲಿ ಬಹಳಷ್ಟು ಎಕ್ಸ್ಪೀರಿಯನ್ಸ್ ಇರುವಂತ ಸದಸ್ಯರಿದ್ದಾರೆ. ಬಿ ತಂಡದಲ್ಲಿ ಅತಿ ಹೆಚ್ಚು ಕಳೆದ 2018ರಲ್ಲಿ ಅತಿ ಹೆಚ್ಚು ಬಿಲಿಯನ್ ಹಚ್ಚಿದ ರತ್ನಾಕ್ ಅವರಿದ್ದಾರೆ. ಒಂದೇ ಏನಾಗ ಕಮ್ಮಿ ಆಗ್ತಾ ಬಂತು. ಮೂರು ಬಿಂದಿಯನ್ನ ತುಂಬಾ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಗಣೇಶ್ ಅವರ ಮೇಲೆ. ಕನಿಷ್ಠ 10 ಬಿಂದಿಯನ್ನ ಅಂಟಿಸುವರು ಎಂದು. ಟೈಮ್ ಸ್ಟಾರ್ಟ್. ತಮ್ಮ ತೆಗ್ದಲ್ಲ ಮರ ಬೇಗ 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 ರೂಢಿ ಅದೇ ಮುಖಕ್ಕೆ ಮಾತ್ರ ಒಂದ್ರ ಮೇಲೆ ಒಂದೇ ಅಂಟಿಸುವಂತಿಲ್ಲ. ಅದು ರೂಢಿಗಾರ ಮಾತ್ರ ಅಂದೆ. ಗಣೇಶ್ ಬಾಬು ಒಳ್ಳೆ ರೂಢಿ ಅದೇನ. ಆಯ್ತಮ್ಮ, ಒಬ್ರಿಗೆ ಹಚ್ಚಿ ನೋಡಿ, 2-3 ಜನಕ್ಕೆ ಹಚ್ಚಿ. ಬೇಗ ಬೇಗ ಬಿಂದಿಯನ್ನ ಅಂಟಿಸುತ್ತಿದ್ದಾರೆ. ಈಗಾಗಲೇ 3-4 ಬಿಂದಿಯನ್ನ ಅಂಟಿಸಿದ್ದಾರೆ. ಸಾಕು, ನಿಧಾನ ನಿಧಾನ ತನಕ ಹಣೆ ಮೇಲೆ ನಿಂತಿರ್ಬೇಕು. ಜಗದೀಶ್ ಅವರು ಈಗ ಅಂಕಣದಲ್ಲಿ. ಟೈಮ್ ಸ್ಟಾರ್ಟ್. ಕಮಾನ್. ಈ ತಂಡದಿಂದ ಜಗದೀಶ್ ಅವರು ಅಂಕಣದಲ್ಲಿದ್ದಾರೆ. ನಿಮ್ಮ ಟೈಮ್ ಸ್ಟಾರ್ಟ್ ಆಯ್ತು ಈಗ. ಬೇಗ 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 ಬೇಗ. ಅತಿ ಹೆಚ್ಚು ಬಿಂದಿಯನ್ನು ಅಂಟಿಸಿ ಸಂಘಕ್ಕೆ ನಿರೀಕ್ಷೆಯಲ್ಲಿ ತಂಡದವರು ಉದುರಿ ಹೋಗಿದೆ. ಟೈಮ್ ಸ್ಟಾರ್ಟ್. ತಂಡದವರು ಹೆಸರು ಮಂಗಲ ನಿರೀಕ್ಷೆಯನ್ನು ಇಟ್ಟುಕೊಂಡು ಹೆಚ್ಚು ಬಿಂದಿಯನ್ನು ಅಂಟಿಸಿ ಸಂಖ್ಯೆ ತಂದು ಕೊಡುತ್ತಾರೆ ಎಂದು. ಮುಖ ದರ್ಶಿ ಕಡೆ 1 2 3 4 5 6 7 8 9 10 11 ಜಾಗದಲ್ಲಿ ಎಲ್ಲಿ ಬೇಕಾದ್ರೆ ಅಂಟಿಸ್ಕೊಳ್ಬಹುದು. ಮಂಜ ಅದೇ ಸಾಕ ಒಂದು ಬೆಂದಿಯನ್ನ ಅದಾಗುಲ್ಲ, ಅದು ಗಮ್ ಬಿಟ್ಕೊಡುದಿಲ್ಲ. 1 ಅದು ಅಲ್ಲಿ ಬಿಸಾಡ ಬೇರೆದಾಗ ಯಾರ ಮಾತಿಗೂ ಕಿವಿ ಕೊಡದೆ ಬೇಗ 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 ಅಂಟಿಸ್ಬೇಕು. ಉಳಿಸ್ಕೊಂಡೆ ಅಂತೆ ಬೇಗ ನಿಮ್ಮ ಸಮಯ ಈ ಕಡೆ
ಒಂದು ಬಿಂದಿಯನ್ನು ಅಂಟಿಸಿದ್ದಾರೆ. ಈಗಾಗಲೇ ಮುಖದಲ್ಲಿ ಸಾಕಷ್ಟು ಜಾಗ ಇದೆ. ನಮ್ಮ ಸಮಯ ಕಳೆಯುತ್ತಾ ಬರುತ್ತಿದೆ. ನಿಮ್ಮ ಸಮಯಕ್ಕೆ ಸ್ಟಾರ್ಟ್. ಬಿ ತಂಡದಿಂದ ರಮೇಶ್ ಅವರು ಬಿಂದಿ ಅಂಟಿಸುವ ಸ್ಪರ್ಧೆಗೆ ಭಾಗವಹಿಸಲಿದ್ದಾರೆ. ಮುಖಕ್ಕೆ ಅಂಟಿಸುವ ಸ್ಪರ್ಧೆ, ಒಂದರ ಮೇಲೆ ಒಂದು ಅಂಟಿಸುವಂತಿಲ್ಲ. ಗಡ್ಡದಕ್ಕಿಂತ ಕೆಳಗೆ ಹಚ್ಚುವಾಗಿಲ್ಲ, ಮುಖದ ಸೇಪಿಗೆ ಮಾತ್ರ. ಅವರು ಅಂಟಿಸಲಿಕ್ಕೆ ಬರ್ತಾ ಇದ್ದಾರೆ. ಬೇಗ 1 2 3 4 ಬಿಂದಿಯನ್ನು ಅಂಟಿಸಿದ್ದಾರೆ. ಇಲ್ಲ, ಮುಖದಲ್ಲಿ ಸಾಕಷ್ಟು ಜಾಗ ಇದೆ, ಎಲ್ಲಿ ಬೇಕಾದ್ರೂ ಅಂಟಿಸಬಹುದು. ಈಗಾಗಲೇ ಒಂದು ಬಿಂದಿಯನ್ನು ಅಂಟಿಸಿ ತಮ್ಮ ಟೈಮ್ ಆಫ್. ಯಾವ ಸೀಟ್ ಹೊಡೆದೇವ ಫಸ್ಟ್ ಒಂದು ಬಿಂದಿಯನ್ನು ಅಂಟಿಸಿ ತಮ್ಮ ಖಾತೆಯನ್ನು ತೆರೆದಿದ್ದಾರೆ. ಎರಡನೇ ಬಿಂದಿ ಅಂಟಿಸಿ 10 ನಿಮಿಷ ಫುಲ್ ಅದು ಇವತ್ತು ಇಡೀ ಟೈಮ್ ಆಯ್ತು ಹಿಡ್ತದೆ ಮತ್ತೆ ಬೇಗ 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 ಬಂದಿದೆ. ಬಿಡಿ 2 3 4 ಒಂದು ಬಿಂದಿಯನ್ನು ಅಂಟಿಸಿ 1 2 3 4 5 6 7 ಬಿಂದಿ. ಶಾರದವರು ಯಾರು ಮಾತಾಡೋದು ಬೇಡ, ಅದೇ ಅದೇ ಟೈಮ್ ಸ್ಟಾರ್ಟ್. ಈ ಸೈಡ್ ಚಾ ಸಾಕು ಬಿಡು. ಸ್ಪರ್ಧೆಯಲ್ಲಿ ತೊಂದ್ರೆ ಒಂದು ನಿಮಿಷ ಟೈಮ್ ಆಫ್. 1 2 3 4 5 6 ಬಿಂದಿಯನ್ನು ಅಂಟಿಸಿದ್ದಾರೆ. ಲೆಕ್ಕ ಮಾಡೋಲ್ಲ. ಲೆಕ್ಕ ಹೇಳಿ ಈ ಒಂದು